ಹಲೋ ಮಕ್ಕಳೇ, ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ನ ಮೊಬೈಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಬಯಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಾವು ದೇವರನ್ನು ಯಾವಾಗಲೂ ಸ್ತುತಿಸ್ತಾ ಇರುವಾಗ ದೇವರು ನಮ್ಮನ್ನು ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸ್ತಾನೆ. ಮಕ್ಕಳೇ, ಈ ಮೊಬೈಲ್ ಸಂಡೇ ಸ್ಕೂಲ್ನ ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಕಣ್ಮುಚ್ಚಿ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಭಾನುವಾರದಂದು ನಾವು ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ನಮ್ಮನ್ನು ಸೇರಿಸಿದಿ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವರಿಗೆ ಅಡ್ಡ ಮಾಡಬೇಡ್ರಿ, ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಈ ಸಮಯದಲ್ಲಿ ಮಕ್ಕಳೆಲ್ಲರೂ ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬ ಮಕ್ಕಳನ್ನು ನೀನು ಹತ್ತಿರಕ್ಕೆ ಸೇರಿಸಿಕೊಂಡು ಆಶೀರ್ವದಿಸಿ ನೀನು ಕಳಿಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದೆಯೇ, ಈ ಮಕ್ಕಳನ್ನು, ಮಕ್ಕಳ ತಂದೆ ತಾಯಿಗಳನ್ನು ನೀವು ಬಹಳವಾಗಿ ಆಶೀರ್ವದಿಸಿರಿ ಮತ್ತು ಈ ಸಮಯದಲ್ಲಿ ವಾಕ್ಯಗಳನ್ನು ಕೇಳಿ ಅವರು ನಿನ್ನ ವಾಕ್ಯದಲ್ಲಿ ಜ್ಞಾನವಂತರಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ಹೀಗಾಗುವಂತೆ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸುವಿನ ದವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಆಲ್ ಸೇ ಆಮೇನ್. ಓಕೆ ಮಕ್ಕಳೇ, ನಾವು ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ನೀವೆಲ್ಲರೂ ಕಲಿತಂಥ VBSನಲ್ಲಿ ಕಲಿತಂಥ ಹಾಡನ್ನು ನಾವು ಈಗ ಕೇಳೋದಕ್ಕೆ ಹೋಗೋಣ. ನೀವು ಸಹ ಅದರೊಂದಿಗೆ ಹಾಡುತ್ತಾ ಇರ್ರಿ. ಮಕ್ಕಳೇ, ಹಾಡನ್ನು ಕೇಳಿದಿರಲ್ಲ, ಚೆನ್ನಾಗಿತ್ತಾ? ಓಕೆ, ನೀವು ಈ ಹಾಡನ್ನು ಯಾವಾಗಲೂ ಹಾಡ್ತಾ ಇರಿ, ನಮಗೆ ಧೈರ್ಯ ಬರ್ತದೆ. ಯೇಸು ಸ್ವಾಮಿ ನಮ್ಮ ದೀಪಸ್ತಂಭವಾಗಿದ್ದಾನೆ, ಆ ದೀಪಸ್ತಂಭದ ಬೆಳಕಿನಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಅಂತ ಹೇಳಿ ಯಾವಾಗಲೂ ಜ್ಞಾಪಕದಲ್ಲಿರ್ರಿ, ಧೈರ್ಯವಾಗಿರ್ರಿ. ಕರ್ತನ ನಿಮ್ಮನ್ನು ನಡೆಸ್ತಾನೆ. ಹಾಗಾದರೆ ಈ ದಿನ ದೇವರು
ತನ್ನ ಮಕ್ಕಳನ್ನು ಹೇಗೆ ಧೈರ್ಯವುಳ್ಳವರಾಗಿ ಬಲಶಾಲಿಗಳನ್ನಾಗಿ ನಡೆಸ್ತಾನೆ ಅಂತ ಹೇಳಿ ನಾವು ಇವತ್ತು ಸಂಸೋನನ ಕಥೆಯನ್ನು ಕೇಳುವುದಕ್ಕೆ ಹೋಗೋಣ. ಮಕ್ಕಳೇ, ಇಸ್ರಾಯೇಲ್ಯರು ತಮ್ಮ ದೇವರಾದ ಯೆಹೋವನಿಗೆ ಅವಿಧೇಯರಾಗಿ ಅನ್ಯ ದೇವತೆಗಳನ್ನು ಪೂಜಿಸತೊಡಗಿದರು. ಆದುದರಿಂದ ಕರ್ತನು ಇಸ್ರಾಯೇಲ್ಯರನ್ನು ಶಿಕ್ಷಿಸಬೇಕೆಂದು ಅವರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸಿಕೊಟ್ಟನು. ಫಿಲಿಷ್ಟಿಯರು ಮೋಸಗಾರರು, ಕ್ರೂರಿಗಳು ಆಗಿದ್ದು ಇಸ್ರಾಯೇಲ್ಯರನ್ನು ಹಿಂಸಿಸುತ್ತಿದ್ದರು. ಆಗಾಗ್ಗೆ ಇಸ್ರಾಯೇಲ್ಯರ ಹಳ್ಳಿಗಳಿಗೆ ನುಗ್ಗಿ ದನಕುರಿಗಳನ್ನು, ಆಸ್ತಿಯನ್ನು ಸೂರೆ ಮಾಡಿಬಿಡುತ್ತಿದ್ದರು. ಆದರೆ ಕರ್ತನು ಇಸ್ರಾಯೇಲ್ಯರನ್ನು ಪ್ರೀತಿಸುತ್ತಿದ್ದರಿಂದ ಅವರನ್ನು ರಕ್ಷಿಸಲು ಒಬ್ಬ ಯುದ್ಧವೀರನನ್ನು ಎಬ್ಬಿಸಿದನು. ಅವನ ಹೆಸರು ಸಂಸೋನನು. ಚೋರ್ಗ ಎಂಬ ಊರಿನಲ್ಲಿ ಮನೋಹ ಮತ್ತು ಆತನ ಹೆಂಡತಿ ವಾಸವಾಗಿದ್ದರು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮನೋಹನ ಹೆಂಡತಿಯ ಬಳಿಗೆ ಯೆಹೋವನ ದೂತನು ಬಂದು, ಇಗೋ, ಬಂಜೆಯಾಗಿರುವ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಪಡೆಯುವಿ. ಅದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿಯಬಾರದು, ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು, ಹುಟ್ಟುವ ಮಗುವಿಗೆ ಕ್ಷೌರ ಮಾಡಿಸಬಾರದು. ಅವನು ಹುಟ್ಟಿಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಅವನು ದೊಡ್ಡವನಾದ ಮೇಲೆ ಫಿಲಿಷ್ಟಿಯರಿಂದ ಇಸ್ರಾಯೇಲ್ಯರನ್ನು ಬಿಡಿಸುವನು ಎಂದು ಹೇಳಿದನು. ಈ ವಿಷಯವನ್ನು ಸ್ತ್ರೀಯು ತನ್ನ ಗಂಡನಿಗೆ ತಿಳಿಸಲು ಮನೋಹನು, ಸ್ವಾಮಿ, ನೀವು ಕಳುಹಿಸಿದ ದೂತನು ಮತ್ತೊಮ್ಮೆ ಬಂದು ಮಾಡಬೇಕಾದದ್ದನ್ನು ತಿಳಿಸಲಿ ಎಂದು ಕೇಳಿಕೊಂಡನು. ಅದರಂತೆಯೇ ದೂತನು ಬಂದು ಮನೋಹನ ಬಳಿಯಲ್ಲಿ ತಿಳಿಸಲು ಮನೋಹನು ದೂತನಿಗೆ ಆಡಿನ ಮಾಂಸದ ಅಡಿಗೆಯನ್ನು ಸಿದ್ಧಪಡಿಸಿದನು. ಆದರೆ ಆ ಆಹಾರವನ್ನು ಆ ದೂತನು ವೇದಿಕೆಯ ಮೇಲೆ ಇಡಲು ಅದು ದಹಿಸಿಬಿಟ್ಟಿತು ಮತ್ತು ಅಗ್ನಿಯಲ್ಲಿ ಇದ್ದ ಆ ದೂತನು ಕಾಣದೆ ಹೋದನು. ಆಗ ಮನೋಹನು ಅವನ ಹೆಂಡತಿಯು ಬೋರಲು ಬಿದ್ದು, ತಾವು ದೇವರನ್ನು ನೋಡಿದೆವಲ್ಲ ಎಂದು ಗೋಗರೆದರು. ಮರುವರ್ಷದಲ್ಲಿ ಮನೋಹನ ಹೆಂಡತಿಯು ಗಂಡು ಮಗುವನ್ನು ಹಡೆದು ಅದಕ್ಕೆ ಸಂಸೋನನೆಂದು ಹೆಸರಿಟ್ಟಳು. ಸಂಸೋನನು ಬೆಳೆದು ಬಲಿಷ್ಠನಾದನು. ಸಂಸೋನನು ದೊಡ್ಡವನಾದ ಮೇಲೆ ತಿಮ್ನಾ ಊರಿನಲ್ಲಿದ್ದ ಫಿಲಿಷ್ಟಿಯರ ಒಬ್ಬ ಸುಂದರವಾದ ಸ್ತ್ರೀಯನ್ನು ಮೋಹಿಸಿದನು. ತಂದೆ ತಾಯಿಗಳು ಹೇಳಿದಂತೆ ಕೇಳಲಿಲ್ಲ. ಆಕೆಯನ್ನೇ ಮದುವೆಯಾಗುವುದಾಗಿ ಒತ್ತಾಯಿಸಿದನು. ಅದು ದೇವರ ಚಿತ್ತವಾಗಿದ್ದ ಕಾರಣ ಈ ಮೂಲಕ ಕರ್ತನು ಫಿಲಿಷ್ಟಿಯರನ್ನು ವಿರೋಧಿಸಲು ಸಂಸೋನನನ್ನು ಎಬ್ಬಿಸಿದನು. ಫಿಲಿಷ್ಟಿಯರು ಆ ಸ್ತ್ರೀಯೊಂದಿಗೆ ಸಂಸೋನನ ಮದುವೆ ನಿಶ್ಚಯರಾಗಿರಲಾಗಿ ಆತನ ತಂದೆ ತಾಯಿಯೊಂದಿಗೆ ದ್ರಾಕ್ಷಾರಸ ತೋಟದಲ್ಲಿ ಬರುವಾಗ ಒಂದು ಸಿಂಹವನ್ನು ಆತನು ಕೊಂದು ಬಿಟ್ಟನು. ಮತ್ತೊಮ್ಮೆ ಅದೇ ಮಾರ್ಗವಾಗಿ ಸಂಸೋನನು ಬಂದಾಗ ಸಿಂಹದ ಒಡಲಿನಲ್ಲಿ ಸಿಕ್ಕಿದ ಜೇನಿನ ಹುಟ್ಟನ್ನು ತೆಗೆದುಕೊಂಡು ತಿನ್ನುತ್ತಾ ಹೋದನು. ಮದುವೆಯ ಔತಣಕ್ಕೆ ಸಂಸೋನನ ಮಾವನು 30 ಮಂದಿ ಫಿಲಿಷ್ಟಿಯರನ್ನು ಕರೆದಿರಲಾಗಿ ಸಂಸೋನನು ಅವರಿಗೋಸ್ಕರ ಒಂದು ಒಗಟನ್ನು ಬಿಡಿಸಲು ಹೇಳಿದನು. ಅದಕ್ಕಾಗಿ ಅವರಿಗೆ ಉತ್ತಮವಾದ ವಸ್ತ್ರಗಳನ್ನು ಕೊಡುವೆನೆಂದು ತಿಳಿಸಿದನು. ಆ ಒಗಟು ಏನೆಂದರೆ, ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ಸಿಕ್ಕಿತು, ಕ್ರೂರವಾದದರಿಂದ ಮಧುರವಾದದ್ದು ಸಿಕ್ಕಿತು ಎಂಬುದೇ. ಆ ಒಗಟು ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಸಂಸೋನನು ಪ್ರೀತಿಸುತ್ತಿದ್ದ ಆ ಹುಡುಗಿಯು ಆತನನ್ನು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಉತ್ತರವನ್ನು ಆಕೆಗೆ ತಿಳಿಸಿಬಿಟ್ಟನು. ಮತ್ತೊಮ್ಮೆ ಸಂಸೋನನು ಬಂದಾಗ ಆ 30 ಮಂದಿ ಫಿಲಿಷ್ಟಿಯರು ಒಗಟಿಗೆ ಉತ್ತರವಾಗಿ, ಜೇನಿಗಿಂತ ಸಿಹಿ ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು ಎಂದು ಕೇಳಿದರು. ಸಂಸೋನನು ತಾನು ಮೋಸ ಹೋದೆನೆಂದು ತಿಳಿದು ಪಕ್ಕದ ಊರಿನಲ್ಲಿದ್ದ 30 ಮಂದಿ ಫಿಲಿಷ್ಟಿಯರನ್ನು ಕೊಂದು ಅವರ ಉಡುಪನ್ನು ತಂದು ಈ 30 ಮಂದಿ ಫಿಲಿಷ್ಟಿಯರಿಗೆ ಕೊಟ್ಟನು ಮತ್ತು ಅಂದೇ ಸಿಟ್ಟಿನಿಂದ ಹೊರಟು ಹೋದನು. ಸುಗ್ಗಿ ಕಾಲವು ಹತ್ತಿರವಾಗಿರಲಾಗಿ ಸಂಸೋನನು ತಿರುಗಿ ಫಿಲಿಷ್ಟಿಯ ಸ್ತ್ರೀಯ ಮನೆ ಕಡೆಗೆ ಬರಲಾಗಿ ಆಕೆಯ ತಂದೆಯು ಅವಳನ್ನು ಬೇರೆಯವರೊಂದಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟಿದ್ದನು. ಇದರಿಂದ ಕೋಪಗೊಂಡ ಸಂಸೋನನು 300 ನರಿಗಳನ್ನು ಹಿಡಿದು ಅವುಗಳ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಫಿಲಿಷ್ಟಿಯರ ಹೊಲದಲ್ಲಿ ಓಡಿಸಿಬಿಟ್ಟನು. ಹೀಗೆ ಫಿಲಿಷ್ಟಿಯರ ಬೆಳೆ ಎಲ್ಲವೂ ನಷ್ಟವಾಗಿ ಹೋಯಿತು. ಯುದ್ಧಶೂರನಾದ ಸಂಸೋನನು
ಇದನ್ನು ಮಾಡಿದ್ದಾನೆಂದು ಫಿಲಿಷ್ಟಿಯರಿಗೆ ಗೊತ್ತಾದಾಗ ಸಂಸೋನನ ಮಾವನ ಮನೆಯನ್ನು ಅವನ ಕುಟುಂಬದವರೆಲ್ಲರನ್ನು ಸುಟ್ಟುಬಿಟ್ಟರು. ಸಂಸೋನನು ಲೇಹಿ ಎಂಬ ಪಟ್ಟಣಕ್ಕೆ ಹೋಗಿ ಅಡಗಿ ಕುಳಿತುಕೊಂಡನು. ಆಗ ಫಿಲಿಷ್ಟಿಯರು ಅವನನ್ನು ಹಿಡಿದಿರಬೇಕೆಂದು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಿದಾಗ ಇಸ್ರಾಯೇಲ್ಯರೆಲ್ಲರೂ ಅವನನ್ನು ಹಗ್ಗದಿಂದ ಬಿಗಿದು ಆ ಫಿಲಿಷ್ಟಿಯರ ಬಳಿಗೆ ಕರೆತಂದರು. ಅದೇ ಸಮಯದಲ್ಲಿ ದೇವರ ಆತ್ಮನು ಸಂಸೋನನ ಮೇಲೆ ಬರಲು ಹಗ್ಗಗಳೆಲ್ಲವೂ ಕಳಚಿ ಹೋಯಿತು. ಅಲ್ಲೇ ಸಂಸೋನನ ಕೈಗೆ ಸಿಕ್ಕಿದ ಒಂದು ಕತ್ತೆಯ ದವಡೆಯಿಂದ ಸಂಸೋನನು 1,000 ಜನ ಫಿಲಿಷ್ಟಿಯರನ್ನು ಕೊಂದುಬಿಟ್ಟನು. ಹೀಗೆ ಸಂಸೋನನು ಯುದ್ಧಶೂರನಾಗಿ ಎಲ್ಲ ವಿಷಯಗಳಲ್ಲಿ ಜಯಶಾಲಿಯಾದನು. ಫಿಲಿಷ್ಟಿಯರು ಅವರು ಸೋತು ಹೋದರು. ಮಕ್ಕಳೇ, ಯೆಹೋವ ದೇವರು ಸಂಸೋನನೊಂದಿಗೆ ಇದ್ದುದರಿಂದ ಎಲ್ಲ ವಿಷಯಗಳಲ್ಲಿ ಜಯಶಾಲಿಯಾಗಿ ಜಯ ಹೊಂದಿದನು. ಅವನು ತಪ್ಪು ಮಾಡಿದರೂ ಅವನನ್ನು ಕ್ಷಮಿಸಿ ಅವನನ್ನು ನಡೆಸಿದನು. ಈ ದಿನಗಳಲ್ಲಿಯೂ ನಿಮ್ಮನ್ನು ಜಯಶಾಲಿಗಳಾಗಿ ದೇವರು ನಡೆಸುವವನಾಗಿದ್ದಾನೆ. ನೀವು ಆತನ ಬಳಿಗೆ ಬರಬೇಕು ಮಕ್ಕಳೇ, ಆಗ ಆತನು ನಿಮ್ಮನ್ನು ಆಶೀರ್ವದಿಸುವನು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಜಯಶಾಲಿಗಳಾಗಿ ಕರೆದಿರುವ ಆತನೇ, ನಮಗೆ ಜಯಶಾಲಿಗಳಾಗಲು ಬಲವನ್ನು ಕೊಡು, ಜ್ಞಾನ ವಿವೇಕವನ್ನು ದಯಪಾಲಿಸು. ಮಕ್ಕಳನ್ನು ಮಕ್ಕಳ ತಂದೆ ತಾಯಿಗಳನ್ನು ಆಶೀರ್ವದಿಸು. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಹಲೋ ಮಕ್ಕಳೇ, ಸಂಸೋನನ ಕಥೆಯನ್ನು ಕೇಳಿದಿರಲ್ಲ? ಹೇಗಿತ್ತು? ಸಂಸೋನನನ್ನು ಬಲಪಡಿಸಿದಂಥ ದೇವರು, ಆತನನ್ನು ಜಯಶಾಲಿಯನ್ನಾಗಿದ್ದಂಥ ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾನೆ ಅಲ್ವಾ? ಹಾಗಾದರೆ ನಾವು ಸಹ ಎಲ್ಲ ವಿಷಯಗಳಲ್ಲಿ ಧೈರ್ಯವುಳ್ಳವರಾಗಿ ಇರಬೇಕು. ಆಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡ್ತಾನೆ, ಬಲವುಳ್ಳವರನ್ನಾಗಿ ಮಾಡ್ತಾನೆ, ಮತ್ತು ಯಾವಾಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಡೆಯುವಂತೆ ಮಾಡ್ತಾನೆ. ಹೀಗಾಗುವಂತೆ ನಿಮ್ಮೆಲ್ಲರನ್ನು ಕರ್ತನು ತಾನೇ ಆಶೀರ್ವದಿಸಲಿ ಅಂತ ಹೇಳಿ ಬೇಡುವವನಾಗಿದ್ದೇನೆ. ಹಲೋ ಮಕ್ಕಳೇ, ಈ ಭಾನುವಾರ ಶಾಲೆಯ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವಾರ ಬೈಬಲ್ನಲ್ಲಿರುವಂಥ ಕಥೆಗಳನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೇವೆ. ಅದರಲ್ಲಿರುವಂಥ ಸತ್ಯತೆಯನ್ನು ನೀವು ಕಂಡುಕೊಳ್ತಾ ಹೋಗ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಬೈಬಲ್ ಸತ್ಯವನ್ನು ಕಂಡುಕೊಂಡು ತಮ್ಮ ಜೀವಿತವನ್ನು ಪರಿವರ್ತನೆ ಮಾಡಿದಂಥ ಕೆಲವರ ಕಥೆಗಳನ್ನು ನಾವು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ವಾರದಿಂದ. ಅದು ನಿಜವಾದಂಥ ಜೀವನ ಕಥೆ ಆಗಿರ್ತದೆ. ಮತ್ತು ಬದಲಾವಣೆ ಹೊಂದಿದ ಜೀವಿತದ ಮೂಲಕ ಕ್ರಿಸ್ತನಿಗೆ ಹೇಗೆ ಅನೇಕ ಜನರು ಸಾಕ್ಷಿಗಳಾಗಿದ್ದಾರೆ ಎಂಬುದನ್ನು ನೀವು ಕೇಳಲಿಕ್ಕಿದ್ದೀರಾ. ಈ ಬದಲಾವಣೆ ಹೊಂದಿದಂಥ ಜೀವಿತದ ಹಿಂದೆ ಯಾವ ಕೆಟ್ಟತನ ಮಕ್ಕಳಲ್ಲಿ ಇರ್ತದೆ ಅಂತ ಹೇಳಿ ನಾವು ನೋಡೋದಕ್ಕೆ ಹೋಗ್ತೇವೆ. ಪ್ರಿಯ ಮಕ್ಕಳೇ, ಈ ವಾರದಲ್ಲಿ ನಾವು ನಿಕ್ಕಿ ಕ್ರೂಸ್ ಎಂಬ ಒಬ್ಬ ಬಾಲಕನ ಕಥೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಿಕ್ಕಿ ಕ್ರೂಸ್ ಅಮೇರಿಕಾ ದೇಶದ ಒಂದು ಭಾಗದಲ್ಲಿರುವಂಥ ಪೋರ್ಟೋರಿಕೋ ಎಂಬ ದೇಶದಲ್ಲಿ ಆತನು ಜೀವಿಸ್ತಾ ಇದ್ದ. ಮಕ್ಕಳೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದೀರಾ? ಎಲ್ಲರೂ ಹೇಳ್ಬೋದು, ನಮ್ಮ ಮನೆಯಲ್ಲಿ ಒಬ್ಬನೇ ಮಗಳು ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ 2 ಜನ ಇದ್ದೀವಿ ಸಾರ್, 2 ಜನ 3 ಜನ ಇದ್ದೀವಿ ಅಂಕಲ್ ಅಂತ ಹೇಳ್ಬೋದು. ಆದರೆ ನಿಕ್ಕಿ ಕ್ರೂಸ್ ಮನೆಯಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? 18 ಜನ ಮಕ್ಕಳು. ಅವ್ರ ತಾಯಿಗೆ ಒಬ್ಬರೇ ತಾಯಿ, ಒಬ್ಬರೇ ತಂದೆ. ಇವನು 17ನೇವನು, ಇವನಿಗೊಬ್ಳು ತಂಗಿ ಇದ್ಲು. ಈ ತಂದೆ ತಾಯಿಗಳು ಇಷ್ಟೊಂದು ಜನ ಮಕ್ಕಳನ್ನು ನೋಡ್ಕೊಳ್ಬೇಕಾದ್ರೆ ನಿಕ್ಕಿ ಕ್ರೂಸನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಜನ ಮಕ್ಕಳನ್ನು ನೋಡ್ಕೋತಾರೆ? ಹೀಗೆ ಈ ನಿಕ್ಕಿ ಕ್ರೂಸ್ಗೆ ನನ್ನನ್ನು ಯಾರೂ ಗಮನಿಸೋದಿಲ್ಲ ಅಂತ ಹೇಳಿಬಿಟ್ಟು ಅವನಿಗೇನಿರ್ತಿತ್ತು ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನು ದ್ವೇಷ ಮಾಡ್ತಾ ಇದ್ದ. ನನಗೆ ಯಾರು ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ನಿಕ್ಕಿ ಕ್ರೂಸ್ನ ತಂದೆ ತಾಯಿಗಳು ಸಹ ಆ ದ್ವೀಪದಲ್ಲಿ ಏನು ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ, ನಾಟಿ ವೈದ್ಯರಾಗಿದ್ದರು. ಮಾಟ ಮಂತ್ರ, ಅವರಿವರಿಗೆ ಔಷಧಿ ಕೊಡುವಂಥದ್ದು, ಇದೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅವರು ಬೆಳಗಿಂದ ಸಂಜೆವರೆಗೆ ಬ್ಯುಸಿ ಆಗಿರ್ತಿದ್ರು. ಹಾಗಾಗಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ.
ಆ ಹಳ್ಳಿಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಹಾಗೆ ಟಿ ವಿ ನೋಡೋದಕ್ಕಾಗಲಿ, ಇಲ್ವ ಅಂತ ಹೇಳಿದ್ರೆ ಮೊಬೈಲ್ ನೋಡೋದಕ್ಕಾಗಲಿ ಆಗಿನ ಕಾಲದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಸಂಜೆ ಹೊತ್ತಿನಲ್ಲಿ ಎಲ್ಲರೂ ಹಳ್ಳಿಯಲ್ಲಿ ಒಂದು ಕಡೆ ಸೇರಿಕೊಂಡು ಗಿಟಾರ್ ಹೊಡೆಯುವಂಥದ್ದು, ಗಿಟಾರ್ ಹೊಡ್ಕೊಂಡು ಹಾಡು ಹೇಳುವಂಥದ್ದು, ಡ್ರಮ್ಸ್ ಹೊಡ್ಕೊಂಡು ಹಾಡು ಹೇಳುವಂಥದ್ದು ಇದೆಲ್ಲ ಮಾಡ್ತಿದ್ರು. ಈ ನಿಕ್ಕಿ ಕ್ರೂಸ್ ಆ ಟೈಮಲ್ಲಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಇವರಿಗೆಲ್ಲ ಬೇರೆ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಅವರನ್ನು ದ್ವೇಷ ಮಾಡ್ತಾ ಇದ್ದ. ಆದರೆ ಅವನು ಜನರೊಂದಿಗೆ, ಮಕ್ಕಳೊಂದಿಗೆ ಸೇರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಹೀಗಿರುವಂಥ ಸಮಯದಲ್ಲಿ ಅವನಿಗೆ ಏನಾದ್ರು ತಿನ್ನುವಂಥ ಆಸೆ ಜಾಸ್ತಿ ಇತ್ತು, ಅಲ್ಲಿ ಇಲ್ಲಿ ತಿನ್ನುವಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಅವ್ರ ಅಮ್ಮನ ಪರ್ಸ್ನಿಂದ ದುಡ್ಡನ್ನು ಕದ್ದು ತಿನ್ನುವುದಕ್ಕೆ ಹೋಗ್ತಾ ಇದ್ದ. ಒಂದು ಸಾರಿ ಅವರ ಅಪ್ಪನ ಕೈಗೆ ಪರ್ಸ್ ಕದಿಯುವಾಗ ಸಿಕ್ಕಿಕೊಂಡು ಏನು ಮಾಡ್ತಾರೆ, ನೀನು ಕದೀತಾ ಇದೆಯಾ ಅಂತ ಹೇಳಿ ನಿನಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ತಂದೆ ಏನು ಮಾಡ್ತಾರೆ, ಮರುದಿನ ಅವನನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರಿಯಾಗಿ ಹೊಡೆದು ಅವನನ್ನು ತೊಗೊಂಡೋಗಿ ಪಾರಿವಾಳದ ಗೂಡೊಳಗೆ ಹಾಕಿ ಮುಚ್ಚಾಕ್ಬಿಡ್ತಾರೆ. ನೀನು ಬೆಳಗಿಂದ ಸಂಜೆವರೆಗೆ ಇಲ್ಲೇ ಬಿದ್ದಿರಬೇಕು ಅಂತ ಹೇಳಿ. ಸಂಜೆ ಆಗ್ತಲೇ ಅವನನ್ನು ಹೊರಗೆ ಕರ್ಕೊಂಬಂದು ಹೇಳ್ತಾರೆ, ಇವತ್ತು ನಿನಗೆ ಊಟ ಇಲ್ಲ, ಹಾಗೆ ಮಲ್ಕೋಬೇಕು ಅಂತ. ಅದೇ ರೀತಿಯಲ್ಲಿ ನಿಕ್ಕಿ ಕ್ರೂಸ್ ರಾತ್ರಿ ಅನ್ನಾಹಾರ ಇಲ್ಲದೆ ಆತನು ಮಲಗಬೇಕಾಗ್ತದೆ. ಆದರೆ ಅವನಿಗೆ ತಂದೆ ಮೇಲೆ ಇನ್ನೂ ಹೆಚ್ಚಿನ ದ್ವೇಷ ಬೆಳೀತಾ ಹೋಗ್ತದೆ. ಮಕ್ಕಳೇ, ನಾವು ಮಾಡಿದಂಥ ತಪ್ಪುಗಳಿಗೆ ನಮ್ಮ ತಂದೆ ತಾಯಿಗಳು ಶಿಕ್ಷೆ ಕೊಡುವಾಗ ನಾವು ಅದನ್ನೇನು ಮಾಡಬೇಕು, ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ವಿಧೇಯರಾಗಿರಬೇಕು. ಆದರೆ ನಾವೇನು ಮಾಡ್ತೀವಿ, ಅನೇಕ ಸಾರಿ ತಂದೆ ತಾಯಿಗಳನ್ನು ದ್ವೇಷಿಸುವಂಥ ಮಕ್ಕಳಾಗ್ತಾರೆ. ಅದು ತಪ್ಪು ಮಕ್ಕಳೇ. ಹೀಗೆ ನಿಕ್ಕಿ ಕ್ರೂಸ್ ಅವತ್ತು ಪಾರಿವಾಳದ ಗುಡದಿಂದ ಹೊರಗೆ ಬಂದ. ಕೆಲವು ದಿನಗಳ ನಂತರ ನಮ್ಮಪ್ಪನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ತಂಗಿ ಇದ್ಲಲ್ಲ, ಅವಳ ತಲೆಗೆ ಒಂದು ಕಲ್ಲು ತಗೊಂಡು ಸರಿಯಾಗಿ ಹೊಡೆದುಬಿಟ್ಟ. ಗಾಯ ಆಗಿ ಅವಳ ತಲೆಯಲ್ಲಿ ರಕ್ತ ಬರೋದಕ್ಕೆ ಶುರುವಾಯಿತು. ಆ ವಿಷಯ ತಂದೆಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ, ಸರಿಯಾಗಿ ಒಂದು ಮುಖದ ಮೇಲೆ ಹೊಡೆದಿದ್ದು ನಿಕ್ಕಿ ಕ್ರೂಸ್ನ ಬಾಯಿಂದ ರಕ್ತ ಬರೋದಕ್ಕೆ ಶುರುವಾಗ್ತದೆ. ಮಕ್ಕಳೇ, ಒಂದು ತಪ್ಪು ಮಾಡಿ ಅದಕ್ಕೆ ಇನ್ನೊಂದು ತಪ್ಪು ಮಾಡಿ, ಇನ್ನೊಂದು ತಪ್ಪಿಗೆ ಇನ್ನೊಂದು ತಪ್ಪು ಮಾಡುವಂಥದ್ದು ಬಹಳ ತಪ್ಪು. ಆದ್ದರಿಂದ ತಪ್ಪು ಅಂತ ಗೊತ್ತಾಗಿದ್ದರೆ ಅದನ್ನು ನಾವೇನು ಮಾಡ್ಕೋಬೇಕು, ತಿದ್ದಿಕೊಳ್ಳುವವರಾಗಿರಬೇಕು. ಹಾಗೆ ಅವನ ತಂಗಿಗೆ ಹೊಡೆದಂಥದ್ದು ಅದು ಕತೆ ಮುಗೀತು. ಅದಾದ ನಂತರ ಇನ್ನೊಂದು ದಿನ ಏನು ಮಾಡ್ತಾನಂತ ಹೇಳಿದ್ರೆ, ಶಾಲೆಯಲ್ಲಿ ಪಾಠ ಕಲಿಯೋದಿಲ್ಲ ಅಂತ ಹೇಳಿ ಹೊಡೆಯೋಕ್ಕೆ ಬಂದಂಥ ಮಾಸ್ಟ್ರಿಗೆ ಈ ನಿಕ್ಕಿ ಕ್ರೂಸ್ ಹೊಡೆಯೋದಕ್ಕೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ಮಾಸ್ಟರ್ ಏನು ಮಾಡ್ತಾರೆ, ಅವನ ಕುತ್ತಿಗೆ ಹಿಡ್ಕೋತಾರೆ. ಹಿಡ್ಕೊಂಡಾಗ ಇವನು ಹೊಡೆದಿದ್ದು ಗಾಳಿಗೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ. ಆ ತಂದೆಗೆ ಈ ವಿಷಯ ಗೊತ್ತಾಗತ್ತೆ ಅಂತ ಹೇಳಿ ನಿಕ್ಕಿ ಕ್ರೂಸ್ ಏನು ಮಾಡ್ತಾನೆ, ಮಾಸ್ಟರ್ ಬಂದು ಅವ್ರ ಮನೆಗೆ ಹೇಳೋಗಿಂತ ಮೊದಲೇ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ಮನೆ ಬಿಟ್ಟು ಓಡೋಗಿ ತಂದೆ ತಾಯಿಗಳು 1 ದಿನ ಕಾಯ್ತಾರೆ, 2 ದಿನ ಕಾಯ್ತಾರೆ, 3 ದಿನ ಕಾಯ್ತಾರೆ, ನಿಕ್ಕಿ ಕ್ರೂಸ್ ಇಲ್ಲ. ಮಕ್ಕಳೇ, ಮನೆ ಬಿಟ್ಟು ಹೋಗುವಂಥದ್ದು ಬಹಳ ತಪ್ಪು. ತಂದೆ ತಾಯಿಗಳಿಗೆ ಏನಾಗ್ತದೆ, ಟೆನ್ಷನ್ ಆಗ್ತದೆ, ಎಲ್ಲಿ ಅಂತ ಹುಡುಕೋದು. ಆಮೇಲೆ 3 ದಿನ ಆದಮೇಲೆ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ನವ್ರು ಹುಡುಕಿ ಏನು ಮಾಡ್ತಾರೆ, ಹೇಳ್ಕೊಂಬಂದ ನಿಕ್ಕಿ ಕ್ರೂಸನ್ನು ಅವ್ರ ಮನೆಗೆ ಬಿಡ್ತಾರೆ. ತಂದೆ ಅದ್ರ ಬಗ್ಗೆ ಬಹಳ ಬೇಸರ ಆಗ್ತದೆ. ಇನ್ಮೇಲೆ ಇದೇ ಥರ ಮಾಡ್ತಾನೆ ಅಂತ ಹೇಳಿ 2-3 ಸಾರಿ ಅದೇ ರೀತಿ ಮಾಡ್ತಾನೆ. ಆಗ ತಂದೆ ತಾಯಿ ಯೋಚನೆ ಮಾಡ್ತಾರೆ, ಇವನನ್ನು ಇಲ್ಲಿ ಇಟ್ಕೊಳ್ಳೋದು ತಪ್ಪು, ಇವನನ್ನು ಏನು ಮಾಡೋಣ, ಇವ್ರ ಅಣ್ಣ ಹೇಗೋ ನ್ಯೂಯಾರ್ಕ್ ಪಟ್ಟಣದಲ್ಲಿದ್ದಾನೆ, ಅವನ ಹತ್ರ ಹೋಗಿ ಕಳಿಸ್ಬಿಡೋಣ, ಹೇಗೋ ಓದ್ಕೊಂಡು ಏನೋ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ಅವನನ್ನು ಕಳಿಸಿಬಿಡ್ತಾರೆ. ಆ ನ್ಯೂಯಾರ್ಕ್ ಪಟ್ಟಣಕ್ಕೆ ಬಂದಂಥ ನಿಕ್ಕಿ ಕ್ರೂಸ್ ಅವನು ನೇರವಾಗಿ ಅಣ್ಣನ ಮನೆಗೆ ಹೋಗ್ತಾನ. ಅವನೇನು ಮಾಡ್ತಾನೆ, ಅಣ್ಣನ ಮನೆಗೆ ಹೋದರೆ ಇನ್ನು ನನ್ನನ್ನು ಶಾಲೆಗೆ ಸೇರಿಸ್ತಾನೆ, ನಾನು ಮತ್ತೆ ಬಂದಿಯಾಗ್ತೀನಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಬೇರೆ ಒಂದು ದಾರಿ ಹಿಡಿದು ಬೇರೆ ಕಡೆ ಹೋಗಿ ಅಲ್ಲಿ ಜೀವನ ಮಾಡೋಕ್ಕೆ ನೋಡ್ತಾನೆ. ಇವನಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ, ಅಲ್ಲಿರುವಂಥ ಜನರಿಗೆ ಇವನ ಭಾಷೆ ಅರ್ಥ ಆಗೋದಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಬಿಟ್ಟು ತಿಂದು ಆಡ್ಕೊಂಡಿರ್ತಾನೆ. ಒಂದಿನ ರಾತ್ರಿ ಒಂದು ಕಡೆ ಮೂಲೆಯಲ್ಲಿ, ಒಂದು ರಸ್ತೆಯ ಮೂಲೆಯಲ್ಲಿ ಕೂತ್ಕೊಂಡಿರುವಾಗ ಅಲ್ಲಿ ನೋಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ರಾತ್ರಿ
ಚಳಿ ಬೇರೆ ಬಹಳವಾಗಿರ್ತದೆ. ಅಲ್ಲಿ ಒಂದು ನಾಯಿ ಬೇರೆ ಬಂದು ಅವನ ಜೊತೆ ಸೇರಿಕೊಳ್ತದೆ. ಆ ನಾಯಿಯನ್ನು ಹಿಡ್ಕೊಂಡು ಕೂತಿರುವಾಗ ಒಬ್ಬ ಪೊಲೀಸ್ ಬಂದು ಎಬ್ಬಿಸ್ತಾನೆ. ಏಯ್, ಎಲ್ಲಿಂದ ಬಂದೆ ನೀನು? ಎಲ್ಲಿಗೆ ಹೋಗಬೇಕು? ಇಲ್ಲಿ ಯಾಕೆ ಕೂತಿದೆಯಾ ಬೀದಿಯಲ್ಲಿ ಅಂತ ಹೇಳಿ ಅವನನ್ನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಕೇಳುವಾಗ ಅವನು ಹೇಳ್ತಾನೆ, ನನ್ನ ಅಣ್ಣನ ಅಡ್ರೆಸ್ ಅಂತ ಹೇಳಿ ಚೀಟಿಯನ್ನು ತೋರಿಸ್ತಾನೆ. ಆಗ ಪೊಲೀಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನನ್ನು ಅವ್ರ ಅಣ್ಣನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಅಣ್ಣನ ಮನೆಯಲ್ಲಿ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮತ್ತೆ ಅಣ್ಣ ತನ್ನನ್ನು ಶಾಲೆಗೆ ಸೇರಿಸ್ತಾನೆ ಅಂತ ಹೇಳಿ ತಿಳ್ಕೊಂಡು ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅಣ್ಣನಿಗೆ ಒಬಿಡಿಯೆಂಟ್ ಆಗಿ ಹೋಗಿ ಶಾಲೆಗೆ ಸೇರ್ತಾನೆ. ಆ ಶಾಲೆಯಲ್ಲಿದ್ದಂಥ ಎಲ್ಲ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಪುಂಡು ಪೋಖರಿಗಳೇ ಇದ್ದಾರೆ. ಎಲ್ಲರೂ ಕದಿಯುವಂಥದ್ದು, ಜೂಜಾಡುವಂಥದ್ದು, ಬೀಡಿ ಸಿಗರೇಟ್ ಸೇದುವಂಥದ್ದು ಮತ್ತು ಧೂಮಪಾನ ಮಾಡುವ ಮದ್ಯವನ್ನು ಕುಡಿಯುವಂಥವ್ರು, ಅಂಥ ಮಕ್ಕಳು, 15 ವರ್ಷದ ಮಕ್ಕಳು. ಇಂತಹ ಒಂದು ಶಾಲೆಗೆ ಅವನು ಸೇರಿದಾಗ ಇವನಿಗೆ ಒಂಥರ ಏನಾಗ್ತದೆ, ಓಹ್ ಭಾಳ ಒಳ್ಳೆಯ ಶಾಲೆ, ಒಳ್ಳೆ ಜನ ಒಳ್ಳೆ ಸ್ನೇಹಿತರು ಸಿಕ್ಕರು ಅಂತ ಹೇಳಿ ಅವನು ಭಾಳ ಸಂತೋಷ ಪಡ್ತಾನೆ. ಮಕ್ಕಳೇ, ನಮ್ಮ ಒಳ್ಳೆತನವನ್ನು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರಿಂದ, ನಮ್ಮ ಪರಿಸರದಿಂದ ನಮ್ಮ ಜೀವಿತವನ್ನು ಕೆಟ್ಟು ಹೋಗ್ಬಿಡ್ತದೆ. ಒಳ್ಳೆ ಸ್ನೇಹಿತರಿದ್ದರೆ ಪರವಾಗಿಲ್ಲ, ಆದರೆ ಕೆಟ್ಟ ಸ್ನೇಹಿತರು ನಮ್ಮನ್ನು ಕೆಟ್ಟತನಕ್ಕೆ ನಡೆಸ್ತಾರೆ. ಮಕ್ಕಳೇ, ಹೀಗೆ ಈ ನಿಕಿ ಕ್ರೂಸ್ನ ಜೀವಿತ ಈ ಮಟ್ಟಕ್ಕೆ ಬಂದ್ಬಿಡ್ತದೆ. ಮಕ್ಕಳೇ, ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ನಮಗಿರುವಂಥ ಸ್ನೇಹಿತರು, ನಮಗಿರುವಂಥ ಪರಿಸರ ಅಲ್ಲಿ ಹೇಗಿದೆ ಅಂತ ಹೇಳಿ. ಒಂದು ವೇಳೆ ಕೆಟ್ಟದಾಗಿದ್ದರೆ ನಮ್ಮನ್ನು ಕೆಟ್ಟತನಕ್ಕೆ ನಡೆಸಿಬಿಡ್ತದೆ. ಆದರೆ ಎಚ್ಚರಿಕೆಯಾಗಿದ್ದು, ದೇವರ ಮಕ್ಕಳಾಗಿದ್ದು, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವವರಾಗಿರಬೇಕು. ಹಾಗೆ ಮಾಡುವಂತೆ ದೇವರನ್ನು ನಾವು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ಸ್ವಾಮಿ ನಿಕಿ ಕ್ರೂಸ್ನ ಕಥೆಯನ್ನು ಕೇಳ್ತಾ ಬಂದಿದ್ದೇವೆ. ಮಕ್ಕಳು ಇದನ್ನು ಕೇಳಿಕೊಂಡಿದ್ದಾರೆ. ಈ ಒಂದು ನಿಕಿ ಕ್ರೂಸ್ನ ಜೀವಿತದ ಹೇಗೆ ಕೆಟ್ಟು ಹೋಯಿತೆಂಬುದನ್ನು. ಹೌದು ಸ್ವಾಮಿ, ಅವಿಧೇಯತೆ, ಕೆಟ್ಟತನ, ಬಂಡುತನ, ದುಡುಕುವಂಥದ್ದು, ಇವೆಲ್ಲವೂ ಆ ಮಗನನ್ನು ಹೇಗೆ ಕೆಟ್ಟತನಕ್ಕೆ ನಡೆಸಿತೋ ಅದೇ ರೀತಿಯಲ್ಲಿ ಈ ಮಕ್ಕಳಲ್ಲಿ ಒಬ್ಬರಾದರೂ ಆಗದೆ ಎಲ್ಲರೂ ಒಳ್ಳೆ ಮಕ್ಕಳಾಗುವಂತೆ ಕೃಪೆ ಮಾಡಿರಿ. ಮತ್ತು ಈ ಮಕ್ಕಳ ತಂದೆ ತಾಯಿಗಳನ್ನು, ಮಕ್ಕಳಿಗೆ ವಾಕ್ಯ ಹೇಳಿಕೊಡುವಂಥ ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ನೀವು ಆಶೀರ್ವದಿಸಿರಿ. ಹೀಗೆ ನಮ್ಮೆಲ್ಲರನ್ನು ಈ ವಾರ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಮುಖಾಮುಖಿಯಾಗಿ ನೋಡುವವರೆಗೆ ನಮ್ಮನ್ನು ನಿಮ್ಮ ಜೋಕಿಯುಳ್ಳ ಹಸ್ತದಲ್ಲಿಟ್ಟು ಕಾಯ್ದು ಕಾಪಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಲ್ ಸೇ ಆಮೇನ್. ಮಕ್ಕಳೇ, ಈ ದಿನದ ಬಾಯ್ಪಾಠ ವಚನ ಹೀಗಿದೆ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೀರ್ತನೆ 84:11. ಈ ದಿನದ ಪ್ರಶ್ನೆಗಳು ಹೀಗಿವೆ. 1ನೇದು, ಸಂಸೋನನ ತಂದೆಯ ಹೆಸರೇನು? 2ನೇದು, ಸಂಸೋನನು ಮದುವೆಯಾಗಬೇಕೆಂದಿದ್ದ ಫಿಲಿಷ್ಟಿಯರ ಹುಡುಗಿಯು ಯಾವ ಊರಿನವಳು? 3ನೇದು, ಫಿಲಿಷ್ಟಿಯರ ಬೆಳೆಗಳನ್ನು ಬೆಂಕಿ ಹಚ್ಚಿ ನಾಶಪಡಿಸಲು ಸಂಸೋನನು ಎಷ್ಟು ನರಿಗಳನ್ನು ಬಳಸಿಕೊಂಡನು? 4ನೇದು, ಸಂಸೋನನು 1,000 ಜನ ಫಿಲಿಷ್ಟಿಯರನ್ನು ಕೊಲ್ಲಲು ಏನನ್ನು ಉಪಯೋಗಿಸಿದನು? ಮಕ್ಕಳೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಲು ಮೊಬೈಲ್ ನಂಬರ್ 7204824957. ಮಕ್ಕಳೇ, ಮೊದಲು ಕಳಿಸಿದ 10 ಜನರ ಹೆಸರನ್ನು ಮುಂದಿನ ಸಂಡೇ ಸ್ಕೂಲಿನಲ್ಲಿ ಅದನ್ನು ಓದಲಾಗುವುದು. ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್. ಮಕ್ಕಳೇ, ನೀವೆಲ್ಲರೂ ಕಳೆದ ವಾರ VBSನಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ನಿರ್ವಹಿಸಿದ್ದೀರಾ. ಪ್ರಶ್ನೆಗಳಿಗೆ ಉತ್ತರ ಕಳಿಸಿದ್ದೀರಾ. ಆಮೇಲೆ ಕ್ರಾಫ್ಟ್ ಮಾಡಿ ಅದರಲ್ಲಿ ಬೇಕಾದಂಥ ವಸ್ತುಗಳನ್ನು ಸಿದ್ಧಪಡಿಸಿ ಕಳಿಸಿದ್ದೀರಾ. ಜೊತೆಯಲ್ಲಿ ಚಿತ್ರಕ್ಕೆ ಬಣ್ಣ ಹಾಕಿದ್ದೀರಾ ಅಲ್ವಾ? ಅದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತೀನಿ. ಮತ್ತು ಕಳೆದ ವಾರ ನೀವು ಪ್ರಶ್ನೆಗೆ ಉತ್ತರ ಬರೆದು ಕಳಿಸಿದಂಥ ಮಕ್ಕಳ ಹೆಸರನ್ನು ಈ ವಾರ ಓದ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ
ಎಷ್ಟು ಜನ ಕಳಿಸಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನಾನು ಟೈಮ್ ನಿಗದಿ ಮಾಡೋದಕ್ಕೆ ಆಗಿಲ್ಲ. 10 ಸೆಕೆಂಡ್ಗಳಲ್ಲಿ 15 ಜನ 20 ಜನ ಕಳಿಸ್ಬಿಟ್ಟಿದ್ದೀರಾ. ಓಕೆ, ಇರಲಿ, ನಿಮ್ಮ ಹೆಸರನ್ನು ನಾನು ಓದ್ತೇನೆ. ಮೊದಲನೇದಾಗಿ ಶಾನೋನ್ ಲಿಯನಾಲ್ ಜತನ್ನ ಮಂಗಳೂರು, ಆಮೇಲೆ ಸೆನೋನಾಲಿಶಾ ಜತನ್ನ ಮಂಗಳೂರು, ಆಮೇಲೆ ಶ್ರಿಯಾನಿ ಸ್ಟ್ಯಾನ್ಲಿ ಮೈಸೂರು, ವಿನೋಲಿತಾ ಬಳ್ಳಾರಿ, ಹನ್ಸಿಕಾ ಫೆಡೋರಾ ಮೈಸೂರು, ಸಿಯಾನಾ ಕೋಲಾರ, ಸಿಯಾನಾ ಶಾರೋನ್ ಕಾಮಗೆರೆ, ರೆನಿ ಥಾಮ್ಸನ್ ಮೈಸೂರು, ಜೇಡನ್ ನಿಹಿತ್ ಶಿವಮೊಗ್ಗ, ರುಚಿತಾ ಪ್ರಿಯಾಂಕಾ, ಶಾರೋನ್ ಜೆ ಮೈಸೂರು, ಆಲ್ವಿನ್ ಜೇಸನ್ ಬೆಂಗಳೂರು, ರೆಬೆಕ್ಕಾ ಸೂಸನ್ ಕೊಪ್ಪಳ, ರಿಯಾ ಶಾರೋನ್ ಬಂಗಾರಪೇಟೆ, ರಿನ್ಸಿ ಸೌಖ್ಯ ಕೊಪ್ಪಳ, ನೋಯಲ್ ಸ್ಯಾಮ್ವೆಲ್, ಶಾರೋನ್ ಪಿ ಹುಕ್ಕೇರಿ ಹುಬ್ಳಿ, ರುಚಿತಾ ಹರ್ಷಿಕಾ ಮತ್ತು ರಿಯಾ ಹೊಸಪೇಟೆ. ಇವರೆಲ್ಲರೂ ಕಳಿಸಿದ್ದೀರಾ. ಈ ವಾರನೂ ಹಾಗೆ ಮಕ್ಕಳೇ, ಸಂಡೇ ಸ್ಕೂಲ್ ಪಾಠ ಆದ ನಂತರ ಪ್ರಶ್ನೆಗೆ ಉತ್ತರವನ್ನು ಕಳಿಸೋದಕ್ಕೆ ಮರಿಬೇಡ್ರಿ ಮತ್ತು ಬಣ್ಣ ಹಾಕಿದ ಚಿತ್ರಗಳನ್ನು ಕಳಿಸ್ಕೊಡೋದಕ್ಕೆ ಮರಿಬೇಡ್ರಿ. ಓಕೆ, ನಾನು ಕೊನೆಯದಾಗಿ ನೀವೆಲ್ಲ ಕಾಯ್ತಾ ಇದ್ದೀರಾ ಈ VBSನಲ್ಲಿ ಆ್ಯಕ್ಷನ್ ಸಾಂಗ್ ಸ್ಪರ್ಧೆಯಲ್ಲಿ ಯಾರು ಗೆದ್ದಿದ್ದೀರಾ ಅಂತ ಹೇಳಿ ಕುತೂಹಲದಿಂದ ನೋಡ್ತಾ ಇರ್ಬೋದು. ಹೆಸರುಗಳನ್ನು ಪ್ರಕಟಿಸ್ತೇನೆ. ನೀವು ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ಶಕ್ತಿ ಮೀರಿ ಮಾಡಿದ್ದೀರಾ. ಆದರೆ ದೇವರು ನಿಮ್ಮ ಆ ಕಾರ್ಯವನ್ನು ನೋಡಿದ್ದಾನೆ, ನೀವು ಮಹಿಮೆ ಪಡಿಸಿದ್ದನ್ನು ನೋಡಿದ್ದಾನೆ. ಅದಕ್ಕೆ ನಿಮಗೆ ದೇವರು ಎಲ್ಲರಿಗೂ ಹೆಚ್ಚಿನ ರಿವಾರ್ಡ್ ಕೊಡ್ತಾನೆ. ಆದರೆ ಈ ಸುಂದರವಾಗಿ ಮಾಡಿರೋಂಥ ಕೆಲವರನ್ನು ಈ ತೀರ್ಪುಗಾರರು ಆರಿಸಿದ್ದಾರೆ. ಅವರ ಹೆಸರುಗಳನ್ನು ನಾನು ಪ್ರಕಟ ಮಾಡಿಸ್ತೀನಿ. ಮೊದಲನೇದಾಗಿ ಈ ಸಂಗೀತ ಇದು ಆ್ಯಕ್ಷನ್ ಸಾಂಗ್ ಸ್ಪರ್ಧೆಯ ಮೊದಲ ಬಹುಮಾನ ಸಿಯೋನಾ ಲೀಶಾ ಜತನ್ನ ಮ್ಯಾಂಗ್ಳೂರ್ ಮತ್ತು ಎರಡನೇ ಬಹುಮಾನ ಇಬ್ಬರಿಗೆ ಬಂದಿದೆ. ಮೊದಲನೇದು ಡೆನಿನಾ ರೂತ್ ಆ್ಯಂಡ್ ಅರೀನಾ ಶುಂಠಿಕೊಪ್ಪ ಮತ್ತು ಎರಡನೇ ಬಹುಮಾನ ಮತ್ತೊಂದು ಶಾನೋನ್ ಲಿಯೋನಾಲ್ ಜತನ್ನ ಮಂಗಳೂರು. ಮೂರನೇ ಬಹುಮಾನ ಸಹ ಇಬ್ಬರು ಜನರಿಗೆ ಬಂದಿದೆ. ಅದರಲ್ಲಿ ಈ ಮೂರನೇ ಬಹುಮಾನ ರಿಚಾ ಮಾರ್ಕ್ ಬೆಂಗಳೂರು, ಆಮೇಲೆ ಆಲ್ವಿನ್ ಜೇಸನ್ ಹಡ್ಸನ್ ಮೆಮೋರಿಯಲ್ ಚರ್ಚ್ ಬೆಂಗಳೂರು. ಇದು ಮೂರನೇ ಪ್ರೈಸ್ವರೆಗೆ. ಮತ್ತು ಕಾನ್ಸಲೇಷನ್ ಪ್ರೈಸನ್ನು ಕೊಡಬೇಕಂತ ಹೇಳಿ ತೀರ್ಪುಗಾರರು ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಕಾನ್ಸಲೇಷನ್ ಪ್ರೈಸ್ ಹನ್ಸಿಕಾ ಫೆಡೋರಾ ಮೈಸೂರು, ಎರಡನೇ ಕಾನ್ಸಲೇಷನ್ ಪ್ರೈಸ್ ಎಸ್ ಆಂಜಲಿನ್ ಬಳ್ಳಾರಿ, ಮೂರನೇ ಕಾನ್ಸಲೇಷನ್ ಪ್ರೈಸ್ ರಿಯಾ ಆ್ಯಂಡ್ ರೀನಾ ಬಂಗಾರಪೇಟೆ ಕೋಲಾರ, ನಾಲ್ಕನೇ ಕಾನ್ಸಲೇಷನ್ ಪ್ರೈಸ್ ಕ್ರಿಸ್ಟಿನಾ ಆ್ಯಂಡ್ ಕ್ಲಾರಾ ಕಾಮಗೆರೆ. ಇವರೆಲ್ಲರಿಗೂ ನಾನು ಕರ್ತನ ನಾಮದಲ್ಲಿ ಅಭಿನಂದಿಸ್ತೀನಿ. ನಿಮಗೆ ಕೊಟ್ಟಿರುವಂಥ ತಲಾಂತುಗಳಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಉಪಯೋಗಿಸಿ ಮಹಿಮೆ ಹೊಂದಲಿ ಅಂತ ಹೇಳಿ ಪ್ರಾರ್ಥಿಸುವವನಾಗಿದ್ದೇನೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮುಂದಿನ ವಾರ ಮತ್ತೆ ನಾವು ಸಂಡೇ ಸ್ಕೂಲ್ನಲ್ಲಿ ಭೇಟಿಯಾಗೋಣ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬಾಯ್.